ಮ್ಯಾಮ್, ಈ ಒಂದು ಬ್ಲಾಕ್ ಮ್ಯಾಜಿಕ್ ಇಂದ ನಮ್ಮನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು? ವೆರಿ ಗುಡ್ ಕ್ವೆಶ್ಚನ್. ಈಗ ಒಂದು ಫನ್ನಿ ಅನ್ಸುತ್ತೆ ಆಯ್ತಾ, ನಾನು ನಿಮ್ಗೆ ಇದನ್ನ ಹೇಳಿದ್ರೆ, ಎಲ್ಲದಕ್ಕಿಂತನೂ ಮೇನ್ ಚೆನ್ನಾಗಿ ನಿದ್ದೆ ಮಾಡಬೇಕು ಹ್ಮ್ 8 ಅವರು. ಓಕೆ. ಹ್ಮ್ ಸೊ ಯಾಕೆ, ಈಗ ನಮ್ಮ ಫಿಸಿಕಲ್ ಬಾಡಿಗೆ ನಾವು ರೆಸ್ಟ್ ಕೊಡ್ತೀವಿ. ರೆಸ್ಟ್ ಹ್ಮ್ ಕೊಟ್ಟಾಗ ಏನು, ಸುಮ್ಮನೆ ಮಲ್ಕೊಂಡಿರ್ತೀವಿ, ಅದು ರೆಸ್ಟ್ ಅಲ್ವಾ? ಅದೇ ರೀತಿ ನಮ್ಮ ಮೆಂಟಲ್ ಬಾಡಿ ಅಥವಾ ನಮ್ಮ ಸೋಲ್ ಏನಿದೆ ಅಲ್ಲ, ಸೋಲಿಗೆ ರೆಸ್ಟ್ ಬೇಕು. ಸೋಲಿಗೆ ರೆಸ್ಟ್ ಯಾವಾಗ ಬರುತ್ತೆ? ನಾವು ನಿದ್ದೆ ಮಾಡಿದಾಗ. ಸೊ ನಮ್ಮ ಆತ್ಮ ಏನಿದೆ ನಮ್ಮ ಹ್ಮ್ ದೇಹದಲ್ಲಿ ಬಂದಿ ಆಗಿದೆ, ಅದಕ್ಕೂ ಪಾಪ ಫ್ರೀಡಮ್ ಬೇಕಲ್ಲ. ಬೇಕಲ್ಲ. ಸೊ ನಾವು ಯೂಶಲಿ ನಿದ್ದೆ ಮಾಡಿದಾಗ ಏನಾಗುತ್ತೆ, ನಮ್ಮ ಸೋಲ್ ಏನಿದೆ ಇಟ್ ಗೋಸ್ ಔಟ್ ಆಕ್ಚುಲಿ, ಹೊರಗಡೆ ಹೋಗ್ಬಿಟ್ಟು ಅದು ವಾಪಸ್ ಬರುತ್ತೆ. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಆಸ್ಟ್ರಲ್ ಟ್ರಾವೆಲ್ ಅಂತ ನಾವೇನ್ ಕರಿತೀವಲ್ಲ, ಆಸ್ಟ್ರಲ್ ಟ್ರಾವೆಲ್. ನಾವು ಸತ್ತಾಗ್ಲೂ ಕೂಡ ಆತ್ಮ ದೇಹದಿಂದ ಹೊರಗಡೆ ಹೋಗುತ್ತೆ, ನಾವು ನಿದ್ದೆ ಮಾಡಿದಾಗ್ಲೂ ಕೂಡ ಆತ್ಮ ದೇಹದಿಂದ ಹೊರಗಡೆ ಹೋಗುತ್ತೆ. ಬಟ್ ನಾವು ಯಾಕೆ ಸಾಯಲ್ಲ ಅಂತಂದ್ರೆ, ಅ ಪಾರ್ಟ್ ಆಫ್ ದಟ್ ಸೋಲ್ ಎನರ್ಜಿ ಇನ್ನು ಬಾಡಿನಲ್ಲಿ ಇರುತ್ತೆ, ಹ್ಮ್ ಹಾಗಾಗಿ ನಾವು ಬದುಕಿರ್ತೀವಿ. ಅದೇ ನಾವು ಸತ್ತಾಗ ಏನಾಗುತ್ತೆ, ಇಡೀ ಸೋಲು ಹೊರಗಡೆ ಹೋಗ್ಬಿಡತ್ತೆ. ಓಕೆನಾ? ಸೊ ಯೂಶಲಿ ಏನಾಗುತ್ತೆ, ನೀವು ಸರಿಯಾಗಿ ನಿದ್ದೆ ಮಾಡದೇ ಇದ್ದಾಗ ಆ ಸೋಲ್ಗೆ ರೆಸ್ಟ್ ಅನ್ನೋದೇ ಇರಲ್ಲ. ಓಕೆ. ಅಂಡ್ ಇನ್ನೊಂದು ನೀವು ನೋಡ್ಬೋದು, ಇವಾಗೆಲ್ಲ ಈ ಡೂಮ್ ಸ್ಕ್ರಾಲಿಂಗ್ ಮಾಡ್ತಾರೆ ರಾತ್ರಿ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರೆ. ಹ್ಮ್ ಸೊ ವೆನ್ ಯು ಡೂ ದಟ್ ಏನಾಗುತ್ತೆ, ನಿಮ್ ಎನರ್ಜಿ ಬಾಡಿ, ನಿಮ್ ಮಾಮೂಲಿ ದೇಹಕ್ಕಿಂತ ಎನರ್ಜಿ ಬಾಡಿ ಗೆಟ್ಸ್ ಅಫೆಕ್ಟೆಡ್. ಬಿಕಾಸ್ ನೀವು ನಿದ್ದೆ ಸರಿಯಾಗಿ ಮಾಡದೇ ಇದ್ರೆ ಸರಿಯಾಗಿ ಯೋಚನೆ ಮಾಡೋಕ್ಕಾಗಲ್ಲ, ಸರಿಯಾಗಿ ಫಂಕ್ಷನ್ ಮಾಡೋಕ್ಕಾಗಲ್ಲ. ಸೊ ನಿಮ್ ಫಿಸಿಕಲ್ ಬಾಡಿನ ಎಫೆಕ್ಟ್ ಆಗುತ್ತೆ. ಹಾಗೆ ನಿಮ್ ಫಿಸಿಕಲ್ ಬಾಡಿಯಿಂದ ನಿಮ್ ಎನರ್ಜಿ ಬಾಡಿ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಎನರ್ಜಿ ಬಾಡಿ ಎಫೆಕ್ಟ್ ಆದಾಗ ಏನಾಗುತ್ತೆ, ನಿಮ್ ಆರಾ ಚಿಕ್ಕದಾಗತ್ತೆ, ಚಕ್ರಗಳು ವೀಕ್ ಆಗತ್ತೆ. ಸೊ ಏನೇ ನೆಗೆಟಿವಿಟಿ ಬಂದ್ರೂ ಬೇಗ ಬೇಗ. ಅದು ನಮಗೆ ಆಗತ್ತೆ ಒಂದು. ಎರಡನೇದು ಏನಕ್ಕೆ ಅಂದ್ರೆ, ಇವಾಗ ನೀವು ನೋಡ್ಬೋದು ನಮ್ಮ ಸುತ್ತಮುತ್ತ ನೋಡುವಾಗ, ನಾವು ಕುಡಿಯೋ ನೀರು ಕಲುಷಿತ, ನಾವು ತಗೊಳ್ಳೋ ಗಾಳಿ ಕಲುಷಿತ, ನಾವು ತಿನ್ನೋ ಊಟ ಕೂಡ ಕಲುಷಿತ. ಹಾಗೆ ನಮ್ಮ ಸುತ್ತಮುತ್ತ ವೈಫೈ ಇರ್ಬೋದು, ಎಷ್ಟೊಂದು ರೇಡಿಯೇಷನ್ಸ್ ಇದೆ. ಹೌದು. ಸೊ ಎಲ್ಲಾ ರೇಡಿಯೇಷನ್ಸ್ ಇಂದಾನು ನಮ್ಮ ಆರಾ ಇಸ್ ಗಾನ್, ಬಿಕಾಸ್ ಅದು ಕೂಡ ಇಟ್ ಇಸ್ ಅಫೆಕ್ಟಿಂಗ್ ಅವರ್ ಆರಾ. ಆಯ್ತಾ? ಸೊ ನಾವು ತಿನ್ನುವಂತಹ ಊಟ, ಊಟ ಹ್ಯಾಸ್ ಟು ಬಿ ವೆರಿ ಗುಡ್. ಆಯ್ತಾ? ಅದೇ ಈ ಜಂಕ್ ಎಲ್ಲ ತಿಂತಾರಲ್ಲ, ಹ್ಮ್ ಕಡಿಮೆ ಮಾಡ್ಕೊಳ್ಳಿ. ಎರಡನೇದು ಬಿಗ್ ಬಾಸ್ ನೋಡೋದು. ಐ ಮೀನ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಗೇನ್ಸ್ಟ್ ಬಿಗ್ ಬಾಸ್. ಹ್ಮ್ ನಾ ಹೇಳ್ತಿರೋದು, ಈಗ ಗಾಸಿಪ್ ಮಾಡುವಂತ ಸೀರಿಯಲ್ಸ್, ಜಗಳಗಳಾಡ್ತಿರ್ತಾರೆ, ಇವ್ರಿಗೊಂಥರ ಖುಷಿ, ಓಹೋ ಚೆನ್ನಾಗಿ ಹ್ಮ್ ಜಗಳ ಆಡ್ತಾ ಇದಾರಲ್ಲ, ಅತ್ತೆ ಹ್ಮ್ ಕಾಟ ಕೊಡ್ತಾ ಇದ್ದಾಳಲ್ಲ, ಆ ಥರ. ಸೊ ಆ ನೆಗೆಟಿವ್ ವಿಷಯಗಳನ್ನ ನೋಡೋದು, ಆಮೇಲೆ ಈ ಗಾಸಿಪ್ ಮಾಡೋದು, ಇದನ್ನ ಕಡಿಮೆ ಮಾಡಬೇಕು. ಮತ್ತೆ ಕೆಲವ್ರು ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಮೋದಿ ಬೈಯೋದು, ಸಿದ್ದರಾಮಯ್ಯ ಅವ್ರನ್ನ ಬೈಯೋದು. ಏನ್ ಸಿಗುತ್ತೆ ನಮ್ಗೆ ಬೈದು? ಯು ಆರ್ ಓನ್ಲಿ ಜಸ್ಟ್ ಪ್ರೊಜೆಕ್ಟಿಂಗ್ ನೆಗೆಟಿವಿಟಿ, ಅದು ವಾಪಸ್ ನಮಗೆ ಬರುತ್ತೆ. ಬರುತ್ತೆ. ರೈಟ್? ಹೌದು. ಸೊ ನೆಗೆಟಿವಿಟಿನ ಎಂಟರ್ಟೈನ್ ಮಾಡಬೇಡಿ. ಒಂದು. ಎರಡು, ನಿದ್ದೆ ತುಂಬಾ ತುಂಬಾ ಇಂಪಾರ್ಟೆಂಟು. ಆನ್ ಟೈಮ್ ನಿದ್ದೆ ಮಾಡಿ. ಸೊ ವೆನ್ ನೀವು ಸರಿಯಾಗಿ ನಿದ್ದೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ಸೋಲಿಗೆ ರೆಸ್ಟ್ ಸಿಗತ್ತೆ. ಸೊ ಕಾನ್ಷಿಯಸ್ ಆಗಿದ್ದಾಗ ನೀವು ಸರಿಯಾಗಿ ಫಂಕ್ಷನ್ ಮಾಡಕ್ ಶುರು ಮಾಡ್ತೀರಾ. ಒಂದು. ಇನ್ನೂ ಒಂದು ನೀವು ನೋಡ್ಬೋದು, ನಾವು ಚಿಕ್ಕವರೆಲ್ಲ ಇದ್ದಾಗ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಬೇಕು ಅಂತ ಹೇಳೋರು ಯಾರು, ನಮ್ಮ ಹಿರಿಕರು. ದೊಡ್ಡವರು. ಯಾಕೆ ಅಂತ ಹೇಳಿದ್ರೆ, ಆ 3 ರಿಂದ 5 ಗಂಟೆ ಏನಿರುತ್ತಲ್ಲ, ಇಟ್ಸ್ ಕಾಲ್ಡ್ ಆಸ್ ವಿಚಿಂಗ್ ಆರ್ ಅಂತ. ಈ ವಿಚಸ್ ಏನ್ ಮಾಡೋರಲ್ಲ, ಅವ್ರು ಮಾಡೋದೇನಿದ್ರು ಆ 3 ರಿಂದ 5 ಗಂಟೆ ಟೈಮಲ್ಲೇ ಮಾಡೋದು. ಹ್ಮ್ ಬಿಕಾಸ್ ಆ ಟೈಮಲ್ಲೇ ನಾವು ತುಂಬಾ ಡೀಪ್ ಸ್ಲೀಪ್ಗೆ ಹೋಗುವಂಥದ್ದು ಹ್ಮ್ ಅಲ್ವಾ? ಸೊ ಆ ಟೈಮಲ್ಲಿ ಏನಾದರೂ ಮಾಡಿದ್ರೆ ನಮಗೆ ತಾಗತ್ತೆ ಅಂತ ಹ್ಮ್ ಹೇಳ್ತಾರೆ. ಸೊ ಹಾಗಾಗಿನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ದೇವ್ರ ಪೂಜೆ ಮಾಡಬೇಕು ಅಂತ. ಸೊ ವೆನ್ ಯು ಡೂಯಿಂಗ್ ದೇವ್ರ ಪೂಜೆ, ದಟ್ ಮೀನ್ಸ್ ನ್ಯಾಚುರಲಿ ನಮಗೆ ಪ್ರೊಟೆಕ್ಷನ್ ಇದೆ ಹ್ಮ್ ಅಂತ ಹೇಳಿ. ಆಯ್ತಾ? ಒಂದು. ಎರಡನೇದು, ನಾವು ತಿನ್ನುವಂತಹ ಆಹಾರ, ಲೈಕ್ ಇದು ಒಳ್ಳೆ ಫ್ರೆಶ್ ಫ್ರೂಟ್ಸು, ವೆಜಿಟೇಬಲ್ಸು, ಈ ಥರ. ನಂತರ ಪ್ರೇಯರ್ಸ್. ಸೊ ನೀವು ಪ್ರತಿ ಸಲ ನೀವು ಬೆಳಗ್ಗೆ ಎದ್ದು ಕೂಡಲೇ ನೀವೊಂದು ಪ್ರೇಯರ್ ಮಾಡಿದಾಗ ನ್ಯಾಚುರಲಿ ನಿಮ್ಮ ಬಾಡಿ ಸುತ್ತ ಒಂದು ಇದು ಬಂದ್ಬಿಡತ್ತೆ, ಏನು ಹೇಳಿ, ಪ್ರೊಟೆಕ್ಷನ್ ಲೇಯರ್ ಬಂತು ಅಂತ. ನಂತರ ನೀವೆಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ, ಇಮ್ಯಾಜಿನ್ ಯೋರ್ ಸೆಲ್ಫ್ ಇನ್ ಅ ಬಲೂನ್. ಒಂದು ಬಲೂನ್ ಇದೆ ನಿಮ್ಮ ಸುತ್ತ, ವೈಟ್ ಕಲರ್ ಬಲೂನ್. ಅದು ಒಳಗಡೆ ನೀವಿದ್ದೀರಾ ಅಂತ ಹೇಳ್ಬಿಟ್ಟು ಏನೋ ವಿಜುವಲೈಸ್ ಮಾಡ್ಕೊಂಡು ಹೋಗುವಂಥದ್ದು. ಇದನ್ನ ನಾವು ಶೀಲ್ಡ್ ಅಂತ ಕರಿತೀವಿ. ಯೂಸ್ ಮಾಡ್ಬೋದು. ಇಲ್ದಿದ್ರೆ ಕ್ರಿಸ್ಟಲ್, ಯಾವುದಾದ್ರು ಕ್ರಿಸ್ಟಲ್‌ನ ತಗೊಂಡು ನೀವು ಪ್ರೋಗ್ರಾಮ್ ಮಾಡಿ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ಹಾಕ್ಕೊಳ್ಳುವಂಥದ್ದು. ಅದು ಕೂಡ ಹೆಲ್ಪ್ಸ್. ಹ್ಮ್ ಇನ್ನೊಂದು ಏನು ಅಂದ್ರೆ, ನಮ್ಮ ಹಳೆ ಕಾಲದಲ್ಲೆಲ್ಲ ಹಾಕೊಳ್ಳೋರು ಗೊತ್ತಾ, ಸೊಂಟದ ಸುತ್ತ ಒಂದು ದಾರ ಹ್ಮ್ ಹಾಕೊಳ್ಳೋರಲ್ಲ, ಅದು ಯಾತಕ್ಕೆ ಅಂದ್ರೆ, ದಟ್ ಇಸ್ ಟು ಕ್ಲೋಸ್ ಯುವರ್ ಆರಾ, ಟು ಲಾಕ್ ಯುವರ್ ಆರಾ. ನಿಮ್ಮ ಆರಾನ ಲಾಕ್ ಮಾಡಕ್ಕೆ. ಅದಕ್ಕೇನೆ ಹೆಂಗಸರು ಅಷ್ಟೇ ಸೊಂಟಕ್ಕೆ ಹೌದು. ಹಾಕ್ತಾರೆ. ಹ್ಮ್ ಮತ್ತೆ ಗಂಡಸರು ಅಷ್ಟೇ ದಾರ, ಉಡುದಾರ ಅಂತ ಕರಿತೀವಿ ನಾವು ಉಡ್ದಾರ. ಹಾ. ಕನ್ನಡದಲ್ಲಲ್ವಾ? ಅದು ಆಕ್ಚುಲಿ ಹಾಕ್ತಾ ಇದ್ದಿದ್ದು ನಮ್ಮ ಆರಾನ ಲಾಕ್ ಮಾಡಕ್ಕೆ. ದಟ್ ಈಸ್ ಆಲ್ಸೋ ಅ ವೆರಿ ಗುಡ್ ಹ್ಮ್ ಏನಂತಾರೆ ಹೇಳಿ, ಪ್ರೊಟೆಕ್ಷನ್. ಮತ್ತೆ ಹೇಗೆ ನಮ್ಮನ್ನ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದು ಅಂತ, ನೀವು ಹೊರಗಡೆಯಿಂದ ಹೋಗಿ ಬಂದಾದ್ಮೇಲೆ ಕ್ಲೆನ್ಸ್ ಮಾಡ್ಕೋಬೇಕು ರೆಗ್ಯುಲರ್ ಆಗಿ. ಸೊ ದಟ್ ಆ ನೆಗೆಟಿವಿಟಿ ನಾವೇನು ಪಿಕ್ ಮಾಡಿರ್ತೀವಲ್ಲ, ಅದು ಹೋಗ್ಲಿ ಅಂತ ಹೇಳ್ಬಿಟ್ಟು. ಮೊದಲನೇದು ಲೈಕ್ ಐ ಸೆಡ್ ಅಲ್ಲ, ಶೀಲ್ಡ್ ಹಾಕೊಂಡು ಹೋಗಿ ಬರೋದ್ರಿಂದ ನಿಮಗೆ ಪ್ರೊಟೆಕ್ಷನ್ ಇರುತ್ತೆ. ಎರಡನೇದು ಮಾಮೂಲಿ ಕಲ್ಲುಪ್ಪು ಗೊತ್ತಲ್ಲ, ಹ್ಮ್ ಕಲ್ಲುಪ್ಪು ಹಾಕಿ ಸ್ನಾನ ಮಾಡುವಂಥದ್ದು. ನೆಕ್ಸ್ಟ್ ಕಾಫಿ ಪೌಡರ್ ಬರುತ್ತಲ್ಲ, ಹ್ಮ್ ಕಾಫಿ ಪೌಡರ್ನ ಕೂಡ ನೀವು ಯೂಸ್ ಮಾಡ್ಬೋದು ಬಾತ್ಗೆ. ಇನ್ನೂ ಒಂದು ಬಂದು ಈ ಬಜೆ ಅಂತ ಕರಿತೀವಲ್ಲ, ಬಜೆ ಬಜೆಗೆ. ಅಲ್ಲ, ಹ. ಗುಂಡಕ್ಕಿರತ್ತಲ್ಲ ಅದು, ನಾವು ಸ್ವೀಟ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಗುಂಡಕ್ಕಿರತ್ತೆ ಅದು, ಜಾಕಾಯಿ.
ಜಾಕಾಯಿ ಅಲ್ಲ. ಸೊ ಅದನ್ನ ನಟ್ಮೆಗ್ ಅಂತ ಕರೀತಾರೆ. ಸೊ ಜಾಕಾಯಿ ಈಸ್ ವೆರಿ ಗುಡ್ ಫಾರ್ ಪ್ರೊಟೆಕ್ಷನ್. ಸೊ ಸ್ನಾನಕ್ಕೆ ಹಾಕೊಂಡು ಸ್ನಾನದ ನೀರಿಗೆ ಒಂಚೂರು ಹಾಕೊಂಡು ಸ್ನಾನ ಮಾಡೋದ್ರಿಂದನೂ ಏನಂತಾರೆ ಹೇಳಿ, ಆ ನೆಗೆಟಿವ್ ಎನರ್ಜಿ ನಾವೇನ್ ಪಿಕ್ ಮಾಡಿರ್ತೀವಲ್ಲ ತುಂಬಾ ಕ್ಲೆನ್ಸ್ ಆಗತ್ತೆ. ಅಂಡ್ ಇನ್ನೂ ಒಂದು ಏನು ಅಂದ್ರೆ, ಯು ಕ್ಯಾನ್ ಯೂಸ್ ಇದು ವಾಟ್ಕಾ ಬರುತ್ತಲ್ಲ, ನಾವು ಕುಡಿತೀವಲ್ಲ ಯೂಶಲಿ. ಸೊ ವಾಟ್ಕಾ ಒಂದು ಸ್ಮಾಲ್ ಕಪ್ನ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಬೈ ಟೇಕಿಂಗ್ ಬಾತ್ ಆಲ್ಸೋ ಇಟ್ ಹೆಲ್ಪ್ಸ್. ಇನ್ನೊಂದು ಬೀರ್ ನಾವು ಕುಡಿತೀವಲ್ಲ, ಸೊ ವಿ ಕ್ಯಾನ್ ಯೂಸ್ ದ್ಯಾಟ್ ಆಲ್ಸೋ. ಸೊ ನೀವು ಕೇಳ್ಬೋದು ಯಾಕೆ ನಾವು ಆಲ್ಕೋಹಾಲ್ನ ಯೂಸ್ ಮಾಡ್ತೀವಿ ಅಂತಂದ್ರೆ, ಬಿಕಾಸ್ ಆಲ್ಕೋಹಾಲ್ ಅಲ್ಲಿ ಎನರ್ಜೀಸ್ ಏನಿದೆ ಅಲ್ಲ, ಇಟ್ಸ್ ಗಾಟ್ ದಿ ಕಟಿಂಗ್ ಎನರ್ಜಿ. ಕಟ್ ಮಾಡುತ್ತಂತೆ ಎನರ್ಜೆಟಿಕಲಿ. ನೀವು ನೋಡಿದಾಗ ಇಟ್ ಹ್ಯಾಸ್ ದಿ ಕಟಿಂಗ್ ಎನರ್ಜಿ. ಸೊ ನೀವು ಸ್ನಾನ ಮಾಡಿದಾಗ ಆ ನೆಗೆಟಿವಿಟಿ ಏನಿದೆ ಇಟ್ ವಾಷಸ್ ಆಫ್, ಅಥವಾ ಇಟ್ ಕಟ್ಸ್ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಆಲ್ಕೋಹಾಲ್ನ ಯೂಸ್ ಮಾಡ್ತೀವಿ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.